ಮತ್ತೊಂದು ಕಡೆ ಪರಪ್ಪನಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಕೊಡಲಾಗ್ತಾ ಇದೆ ಬೇರೆ ಬೇರೆ ಖೈದಿಗಳಿಗೂ ವಿಚಾರಣಾ ದಿನ ಖೈದಿಗಳಿಗೂ ಅನ್ನೋ ವಿಚಾರ ಸಂಬಂಧ ಒಂದಷ್ಟು ವಿಡಿಯೋಗಳ ವೈರಲ್ ಆಗಿದ್ದನ್ನು ನೀವೇ ನೋಡಿದಿರಿ. ಈಗ ಈ ವೈರಲ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರು ಬಯಲಾಗಿದೆ. ಯಾರು ಬಾಯ್ಬಿಟ್ಟಿದ್ದು ಅಂದರೆ ಧನ್ವೀರ್ ಮೊಬೈಲನ್ನು ವಶಪಡಿಸಿಕೊಂಡು ಅಲ್ಲಿ ವಿಡಿಯೋ ಪತ್ತೆ ಆಗಲಿಲ್ಲ, ಫಾರ್ವರ್ಡ್ ಮಾಡಿರೋದು ಪತ್ತೆ ಆಯಿತು. ವೈರಲ್ ಮಾಡಿದ್ದು ನಾನಲ್ಲ, ನಾನು ಬರೀ ವಿಜಯಲಕ್ಷ್ಮಿ ಅವರಿಗೆ ವಿಡಿಯೋ ಕಳಿಸಿದ್ದು ಅಷ್ಟೇ ಅಂತ ಹೇಳೋದಕ್ಕೆ ಈಗ ವಿಜಯಲಕ್ಷ್ಮಿ ಅವರನ್ನು ವಿಚಾರಣೆ ನಡೆಸೋಕೆ ಪೊಲೀಸರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಈಗ ತನಿಖಾಧಿಕಾರಿಗಳು. ಹಾಗಾಗಿ ಸರಿ ಆಯಿತು, ಓಕೆ, ವಿಚಾರಣೆ ಮಾಡಿ ಅಂತ ವಿಜಯಲಕ್ಷ್ಮಿ ಅವರನ್ನು ವಿಚಾರಣೆಗೆ ಕರೆಸೋದಕ್ಕೆ ಸಮ್ಮತಿಸಿದ್ದಾರೆ. ಲಾಯರ್ ಒಬ್ಬರಿಂದ ಜೈಲಿನ ವಿಡಿಯೋಗಳು ಬಂದಿದ್ವಂತೆ. ಆ ವಿಡಿಯೋಗಳನ್ನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿರೋದು ನಟ ಧನ್ವೀರ್ ಅಂತ ಅವರೇ ಹೇಳಿರೋದು. ನನಗೊಬ್ಬರು ಲಾಯರ್ ಕಳಿಸಿದ್ರು, ನಾನು ವಿಜಯಲಕ್ಷ್ಮಿ ಅವರು ಕಳಿಸಿದ್ದು ಅಷ್ಟೇ, ನಾನೇನು ವೈರಲ್ ಮಾಡಿಲ್ಲ ಅಂತ ಹೇಳ್ತಾರೆ ಧನ್ವೀರ್ ಅವರು. ಸರಿ ಆಯಿತು, ನೀವು ಕಳಿಸಿದ್ದು ವಿಜಯಲಕ್ಷ್ಮಿ ಅವರಿಗಲ್ವ, ಸರಿ ಆಯಿತು, ಅವರನ್ನೇ ಕೇಳ್ತೀವಿ ಅಂತ ಈಗ ಇದೊಂದು ಪ್ರಕ್ರಿಯೆ ಅಷ್ಟೇ. ಇದು ಏನು ವಿಡಿಯೋ ಕಳಿಸಿದ್ದು ವಾಟ್ಸಪ್ಪಲ್ಲಿ ಕಳಿಸಿದ್ದು ತಪ್ಪಾ ಅಂತ ಕೇಳ್ಬೋದು ನೀವು. ತಪ್ಪೇನಿಲ್ಲ, ಪೊಲೀಸರು ಅವ್ರ ಕೆಲಸ ಅವರು ಮಾಡ್ತಿದ್ದಾರೆ ಅಷ್ಟೇ. ಇದೊಂದು ಸಣ್ಣ ವಿಚಾರಣೆ, ಓಕೆ. ಅಂದರೆ ಈ ಒಂದು ವಿಚಾರ ಸಂಬಂಧ ವೈರಲ್ ಆಗಿದ್ದು ಮೂಲ ಹೆಂಗೆ ಅಂತ ಪತ್ತೆ ಹಚ್ಚೋದು ಅವರ ಕೆಲಸ, ಅದು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ತಪ್ಪೇನಿಲ್ಲ.